ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯುವ ನಿಧಿ ಅಪ್ಡೇಟ್ ಕೊಡೋದು 6 ದಿವಸ ಆಯಿತು. ಸೊ ಜೂನ್ ತಿಂಗಳು ಸ್ಟಾರ್ಟ್ ಆಗಿದೆ. ನೀವೆಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಟ್ರೈ ಮಾಡ್ತೀರಾ, ಆದರೆ ಅದರ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಹಾಗಾಗಿ ತುಂಬ ಕನ್ಫ್ಯೂಷನಲ್ಲಿದ್ದೀರಾ, ತುಂಬ ಟೆನ್ಷನಲ್ಲೂ ಇದ್ದೀರಾ ಅಂತ ನನಗೆ ಗೊತ್ತು. ವೈ ಬಿಕಾಸ್ ಯಾಕೆ ಆಗ್ತಾಯಿಲ್ಲ, ಏನು ಮಾಡಬೇಕು, ಈ ಕಡೆ ಪೆಂಡಿಂಗ್ ಅಮೌಂಟು ಬರ್ತಾಯಿಲ್ಲ, ಈ ಕಡೆ ಆಧಾರ್ ಡೀಟೇಲ್ಸ್ ಫೆಚ್ಚು ಆಗ್ತಾಯಿಲ್ಲ. ಆ್ಯಂಡ್ ನೀವೆಲ್ಲರೂ ನನ್ನ ಒಂದು ಚಾನಲ್ ಮೇಲೆ ಹೋಪ್ ಇಟ್ಟಿದ್ದೀರಾ, ನನ್ನ ವೀಡಿಯೋಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಬಿಕಾಸ್ ಇನ್ಸ್ಟಾಗ್ರಾಮಲ್ಲೂ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ಅಕ್ಕ ಯುವ ನಿಧಿ ಅಪ್ಡೇಟ್ ಕೊಡಿ ಅಂತ ಹೇಳಿ. ಹಾಗಾಗಿ ಇವತ್ತು ಕೊಡಲೇಬೇಕು ಅಂತ ನಾನು ಈ ಒಂದು ವೀಡಿಯೋನ ಮಾಡಿ ತಿಳಿಸ್ತಾ ಇರೋದು. ಆ್ಯಂಡ್ ನಿಮ್ಮ ಮೆಸೇಜ್ ಎಲ್ಲ ನೋಡಿಬಿಟ್ಟು ನಾನು ಡಿಪಾರ್ಟ್ಮೆಂಟ್ಗೂ ಕಾಲ್ ಮಾಡಿದ್ದೀನಿ. ಹೆಲ್ಪ್ಲೈನ್ ನಂಬರ್ ಒಂದಿದೆ ನನ್ನ ಹತ್ರ, ಅವ್ರದ್ದು ಸರ್ದು ಪರ್ಸ್ನಲ್ ನಂಬರ್ ಕೂಡ ಇದೆ. ಬಿಕಾಸ್ ಮನೆ ಹತ್ರ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಅವ್ರ ಕಾಂಟ್ಯಾಕ್ಟ್ ನಂಬರ್ನೇ ನಾನು ತೊಗೊಂಡು ಬಂದೆ. ಸರ್, ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ನಿಮಗೆ ಕಾಲ್ ಮಾಡ್ತೀನಿ, ಸೊಲ್ಯೂಷನ್ ಕೊಡಿ ಅಂತ. ಓಕೆ ಅಮ್ಮ ಅಂತ ಹೇಳಿಬಿಟ್ಟು ಅವರು ಕೂಡ ನಂಬರ್ ಕೊಟ್ಟಿದ್ದಾರೆ. ಸೊ ಹೆಲ್ಪ್ಲೈನ್ ನಂಬರ್ ಅಂತೂ ನಿಮ್ಮೆಲ್ರಿಗೂ ಗೊತ್ತು, ತುಂಬ ಜನರು ಕಾಲ್ ಮಾಡ್ತಾ ಇರ್ತೀರ, ಆದರೆ ಅವರು ರಿಸೀವ್ ಮಾಡಲ್ಲ. ಬಟ್ ಅವಾಗವಾಗ ರಿಸೀವ್ ಮಾಡ್ತಾರೆ. ಹಾಗಾಗಿ ನೀವು ಯಾವಾಗ ರಿಸೀವ್ ಮಾಡ್ತಾರೆ ಆವಾಗ ನಿಮ್ಮ ಸೊಲ್ಯೂಷನ್ಸ್ನ ತೊಗೋಬೋದು. ಬಟ್ ಅದು ಲಕ್ ಅಂತಲೇ ಹೇಳ್ಬೋದು. ಬಟ್ ಡಿಪಾರ್ಟ್ಮೆಂಟ್ ಸರ್ ಅವ್ರಿಗೆ ಕಾಲ್ ಮಾಡಿದಾಗ ಏನು ಸೊಲ್ಯೂಷನ್ ಕೊಟ್ಟಿದ್ದಾರೆ, ಯಾಕೆ ಈ ಥರ ಅದರ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಲೇಟೆಸ್ಟ್ ಅಪ್ಡೇಟ್ಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಜೂನ್ ಸೆಲ್ಫ್ ಡಿಕ್ಲರೇಷನ್ ತುಂಬ ಜನರು ಮಾಡಿದ್ದಾರೆ. ಯಾರು ಜೂನ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೋದು ಅಂತಂದರೆ, ಯಾರು ಇನ್ನೂ 2 ವರ್ಷ ಆಗಿಲ್ಲ ನೋಡಿ, ಸೊ ಅಂಥವ್ರು ಮಾಡ್ಬೋದು. ಆ್ಯಂಡ್ ನ್ಯೂ ಅಪ್ಲಿಕೆಂಟ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ವೈ ಬಿಕಾಸ್ ಅಪ್ಲೈ ಮಾಡಿ, ಅಂದರೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿ 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ಸೊ ಆವಾಗ ಮಾತ್ರ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಿದಾಗ ಆಧಾರ್ ಡೀಟೇಲ್ಸ್ ಫೆಚ್ ಆಗುತ್ತೆ. ಫಾರ್ ನ್ಯೂ ಅಪ್ಲಿಕೆಂಟ್ಸ್ಗೆ ನಾನು ಹೇಳ್ತಾ ಇರೋದು. ಇವಾಗ ಬನ್ನಿ, ಅಕ್ಕ ನಾವು ಓಲ್ಡ್ ಅಪ್ಲಿಕೆಂಟ್ಸ್ ಇದ್ದೀವಿ, ನಮ್ಮದು ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾಯಿಲ್ಲ, ಯಾಕೆ ಈ ಥರ ಅಂತ ಕೇಳ್ತಾ ಇದ್ದೀರಾ. ಸೊ ಸರ್ಗೆ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದಾಗ ಜಾನ್ವರಿ 2024 ಈ ಒಂದು ಸ್ಕೀಮ್ನ ಸ್ಟಾರ್ಟ್ ಆಗಿದೆ. ಸೊ 2026 ಜಾನ್ವರಿಗೆ ಎಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 2 ವರ್ಷ ಆಯ್ತಲ್ಲ ಅಮ್ಮ, ಇನ್ನೇನಕ್ಕೆ ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗುತ್ತೆ, ಇನ್ನೂ ಎಷ್ಟು ವರ್ಷ ತಗೋಬೇಕು ಅಂತ ನನಗೆ ಅವರು ಈ ಥರ ಮಾತಾಡ್ತಾಯಿದ್ರು. ಏನು ಸೀರಿಯಸ್ ಆಗಿ ಅಂದಿಲ್ಲ, ಅವರು ಕೂಡ ಕಾಮಿಡಿಯಾಗಿ ಅಂದರು. ಬಟ್ ನಾನು ಹೇಳಿದೆ, ಇಲ್ಲ ಸರ್, ನಾನೇನು ಯುವ ನಿಧಿ ಹೋಲ್ಡರ್ ಇಲ್ಲ, ನಾನು ಯೂಟ್ಯೂಬಲ್ಲಿ ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಹಾಗಾಗಿ ಕೇಳ್ತಾ ಇದ್ದೀನಿ ಅಂದರೆ, ಓ ವೆರಿ ಗುಡ್ ಅಂತ ಅವರೇ ಹೇಳಿದರು. ಸೊ ಹಾಗಾಗಿ ಅವರು ಎಲ್ಲನೂ ಡಿಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟರು. ಹಾಗೆ ಪೆಂಡಿಂಗ್ ಅಮೌಂಟ್ ಬಗ್ಗೆ ಕೂಡ ಹೇಳಿದ್ದಾರೆ, ಅದು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ನಿಮಗೆ ಅರ್ಥ ಬೇಕು ಯಾರ್ದೆಲ್ಲ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿ 2 ವರ್ಷ ಕಂಪ್ಲೀಟ್ ಆಗಿದೆ ನೋಡಿ, ಸೊ ಅವ್ರಿಗೆ ಈ ಒಂದು ಯುವ ನಿಧಿ ಅಮೌಂಟ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಓಕೆ, 2 ವರ್ಷ ಆಗಿದೆ ಅಲ್ವಾ, ಹಾಗಾಗಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಸೊ ಇನ್ನು ಪೆಂಡಿಂಗ್ ಅಮೌಂಟ್ ಬಗ್ಗೆ, ನೀವು 2 ವರ್ಷ ಆಗಿದೆ, ಇನ್ನು ಪೆಂಡಿಂಗ್ ಅಮೌಂಟ್ ನಿಮಗೆ ಬರಬೇಕಾಗಿದೆ ಅಲ್ವಾ, ಅದು 100% ಬರುತ್ತೆ ಅಂತ ಹೇಳಿದ್ದಾರೆ. ಅದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಬಟ್ ಓಲ್ಡ್ ಅಪ್ಲಿಕೆಂಟ್ಸ್ 2 ವರ್ಷ ತೊಗೊಂಡಿದ್ದೀರಾ, ಸೊ ಇಲ್ಲಿಗೆ ನಿಮ್ಮದು ಮುಗೀತು ಯುವ ನಿಧಿ ಸ್ಕೀಮ್. ಸೊ ನೀವಿವಾಗ ಏನಾದರೂ ಒಂದು ಒಳ್ಳೆಯ ಜಾಬ್ನ ತೊಗೊಳ್ಳಿ, ಒಳ್ಳೆಯ ಕೆಲಸಕ್ಕೆ ಸೇರಿ ಅಂತ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ನಿಮಗೆಲ್ಲರಿಗೂ. ಓಕೆ, ಸೊ ಇವಾಗ ಬನ್ನಿ, 2 ವರ್ಷ ಯಾರ್ದೆಲ್ಲ ಆಗಿಲ್ಲ ಅವರು ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೋಬೋದು. ಆ್ಯಂಡ್ ಪೆಂಡಿಂಗ್ ಅಮೌಂಟ್ ಬಗ್ಗೆ ಕೇಳಿದಾಗ ಅವರು ಹೇಳಿದರು, ಬರುತ್ತೆ ಅಮ್ಮ, ಇನ್ನೂ ದುಡ್ಡೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ, ಬರ್ಬೋದು ಅಂತ ಹೇಳಿದ್ದಾರೆ. ಸರ್, ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳಿದಾಗ ಹೇಳೋಕ್ಕಾಗಲ್ಲ, ಬಂದುಬಿಡುತ್ತೆ. ಅಂದರೆ ಮತ್ತು ಅದು ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೇನು ಸರ್, ಮತ್ತು ಇಷ್ಟು ದಿವಸ ಆಯಿತು ಬರ್ತಾಯಿಲ್ಲ. ಇಲ್ಲ, ಅದು ಏನು ಕ್ಯಾನ್ಸಲ್ ಆಗಿಲ್ಲ, 100% ನಿಮಗೆ ಬರುತ್ತೆ, ನಾಟ್ ಟು ವರಿ ಅಂತ ಈವನ್ ಸರ್ ಕೂಡ ಖುದ್ದಾಗಿ ಹೇಳಿದ್ದಾರೆ ಕಾಂಟ್ಯಾಕ್ಟ್ ಕಾಲಲ್ಲಿ. ಸೊ ನಾನು ನಿಮಗೆ ಆವಾಗಲಿಂದ ಹೇಳ್ತಾ ಇದ್ದೀನಿ, ಅಮೌಂಟ್ ಏನು ಕ್ಯಾನ್ಸಲ್ ಮಾಡೋದಿಲ್ಲ, 100% ನಿಮಗೆ ಬರುತ್ತೆ. ಬಟ್ ಏನಕ್ಕೋ ಲೇಟ್ ಆಗ್ತಾಯಿದೆ, ಇವಾಗ CM ಎಲ್ಲ ಚೇಂಜ್ ಆದ್ರಲ್ವ, ಸೊ ಹಾಗಾಗಿ ಅವ್ರದ್ದೇ ಆದಂಥ ಒಂದು ಮೀಟಿಂಗ್ಸ್ಗಳು, ಸ್ವಲ್ಪ ಬ್ಯುಸಿ ಲೈಫ್ ಇರೋದ್ರಿಂದ ಈ ಒಂದು ಹಣ ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂಥ ಕ್ಯಾನ್ಸಲ್ ಆಗೋದಿಲ್ಲ. ಎಲ್ಲ ಪೆಂಡಿಂಗ್ ಅಮೌಂಟ್ಗಳು ನಿಮಗೆ ಬರುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ 100% ಅಂತ ಹೇಳಿದ್ದಾರೆ ಅವರು ಕೂಡ. ಓಕೆ, ಸೊ ನಾಟ್ ಟು ವರಿ, ಬಟ್ ವೆಯ್ಟ್ ಮಾಡಿ, ಬರುತ್ತೆ, ಎಲ್ಲೂ ಹೋಗಲ್ಲ ನಿಮ್ಮ ದುಡ್ಡು. ಓಕೆ, ಸೊ ಇವಾಗ
ಓಲ್ಡ್ ಅಪ್ಲಿಕೆಂಟ್ಸ್ದಂತೂ ಮುಗೀತು, ಅವ್ರಿಗೆ ಬರೋದಿಲ್ಲ. ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೂ ಹೋಗಬೇಡಿ, ಬಿಕಾಸ್ ಅದು ಆಧಾರ್ ಡೀಟೇಲ್ಸ್ ಫೆಚ್ಚೇ ಆಗೋದಿಲ್ಲ. 2 ಇಯರ್ಸ್ ಆಯಿತು ಅಂತಂದರೆ ಆಧಾರ್ ಡೀಟೇಲ್ಸ್ ಫೆಚ್ಚೇ ಆಗೋದಿಲ್ಲ. ಓಕೆ, ಸೊ ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಎಲ್ಲನೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮೇಲೆ ಹೋಪ್ ಇಟ್ಟಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಗಾಗಿ ಕಾಯ್ತಾ ಇರೋದ್ರಿಂದ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಸಪೋರ್ಟ್ ಮಾಡಿ, ನಿಮಗೆ ಒಳ್ಳೆ ಜಾಬ್ ಅಪಾರ್ಚುನಿಟೀಸ್ ಕೂಡ ಮುಂದೆ ವೀಡಿಯೋಸ್ ತರೋದನ್ನು ಟ್ರೈ ಮಾಡ್ತೀನಿ. ಸೊ ಕರ್ನಾಟಕದಲ್ಲಿ ಯಾವ್ಯಾವ ಜಾಬ್ಸ್ಗಳು ಎಲ್ಲೆಲ್ಲಿ